ಅಡುಗೆ ಮನೆಯಲ್ಲಿ ನಾವು ಪ್ರತಿನಿತ್ಯ ಬಳಸುವಂಥ ಗ್ಲಾಸ್ ಆಯಿಲ್ ಬಾಟಲ್ಸ್ನ ಈಸಿಯಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ಈ ಶಾರ್ಟ್ಸಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಆಯಿಲ್ ಬಾಟಲ್ ಕ್ಯಾಪ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕಾಯಕ್ಕಿಟ್ಟು ಅದಕ್ಕೆ 1 ಸ್ಪೂನಷ್ಟು ಡಿಶ್ ವಾಷರ್ ಜೆಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದರೊಳಗಡೆ ಈ ಕ್ಯಾಪ್ಗಳನ್ನ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ನೆನೆಯೋ ಅಷ್ಟರಲ್ಲಿ ನಾವು ಆಯಿಲ್ ಬಾಟಲ್ಸ್ ಮೇಲ್ಭಾಗದಲ್ಲಿ ಸ್ಕ್ರಬ್ನ ಮಾಡಿ ನೀಟಾಗಿ ತೊಳ್ಕೊಬೇಕು. ಜಾಸ್ತಿ ಜಿಡ್ಡಿದ್ರೆ ಸ್ಟೀಲ್ ನಾರು ಸಿಗುತ್ತಲ್ಲ, ಸ್ಟೀಲ್ ಸ್ಕ್ರಬ್ಬರು, ಅದರಲ್ಲಿ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು. ಒಳಗಡೆ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ, ಹಾಗಾಗಿ ಒಂದು ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ಆಯಿಲ್ ಬಾಟಲ್ ಒಳಗಡೆ 1 ಸ್ಪೂನಷ್ಟು ವಿಮ್ ಜೆಲ್ ಅಥವಾ ಡಿಶ್ ವಾಷರ್ ಜೆಲ್ ಯಾವ್ದು ಬಳಸ್ತೀರೋ ಅದನ್ನು ಹಾಕ್ಕೊಂಡು ಅನಂತರ ಇದರೊಳಗಡೆ ಬಿಸಿ ನೀರನ್ನು ಹಾಕಬೇಕು. ಎಣ್ಣೆ, ತುಪ್ಪ, ಡಾಲ್ಡಾ ಇದೆಲ್ಲವುದು ಜಾಸ್ತಿ ಜಿಡ್ಡಿನ ಅಂಶ ಇರುವಂಥ ವಸ್ತುಗಳು. ಇವುಗಳನ್ನು ನಾರ್ಮಲ್ ವಾಟರಲ್ಲಿ ಕ್ಲೀನ್ ಮಾಡಿದ್ರೆ ಅಷ್ಟು ನೀಟಾಗಿ ಕ್ಲೀನ್ ಆಗೋದಿಲ್ಲ. ಹಾಗಾಗಿ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ 1-2-3 ಸಲ ಶೇಕ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಿ. ನೀರು ಸ್ವಲ್ಪ ತಣ್ಣಗಾದ ನಂತರ ನೀವು ಮತ್ತೆ ಇನ್ನೊಂದು ಸಲ ಬಿಸಿ ನೀರಾಗಲಿ ಅಥವಾ ತಣ್ಣೀರಿಂದ ಆಗಲಿ ಬಾಟಲ್ಸ್ನ ಕ್ಲೀನ್ ಮಾಡಿಕೊಂಡ್ರೆ ಹೊಸದಾಗಿ ಕಾಣಿಸುತ್ತೆ. ಬಾಟಲ್ಸ್ನ ತೊಳೆದಿದ ತಕ್ಷಣವೇ ನೀವು ಎಣ್ಣೆನ ಫಿಲ್ ಮಾಡಿ ಇಡಬಾರ್ದು. ಅದನ್ನು ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬೇಕು. ಒಳಗಡೆ ಇರುವಂಥ ನೀರಿನ ಅಂಶ ಎಲ್ಲದೂ ಕೂಡ ಆವಿ ಆಗೋವರೆಗೂ ಅದನ್ನು ಬಿಟ್ಟು ಅನಂತರ ನೀವು ಹೊಸ ಎಣ್ಣೆನ ಹಾಕಿ ಆಯಿಲ್ ಬಾಟಲ್ಸ್ನ ಫಿಲ್ ಮಾಡ್ಕೊಬೋದು. ಬಾಟಲ್ಸ್ನ ಕ್ಲೀನ್ ಮಾಡೋ ಅಷ್ಟರಲ್ಲಿ ಕ್ಯಾಪ್ಗಳು ಕೂಡ ಚೆನ್ನಾಗಿ ನೆಂದು ಆ ಜಿಡ್ಡೆಲ್ಲ ಬಿಟ್ಕೊಂಡಿರುತ್ತೆ. ಅನಂತರ ಅದನ್ನು ಕೂಡ ಸ್ಕ್ರಬ್ಬು ಅಥವಾ ಒಂದು ಟೂತ್ ಬ್ರಷಿಂದ ನೀಟಾಗಿ ಉಜ್ಜಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಯಿಲ್ ಬಾಟಲ್ಸ್ ಹೊಸದಾಗಿ ರೆಡಿ ಆಗುತ್ತೆ.